ಹಲೋ ಫ್ರೆಂಡ್ಸ್. ಸೊ ನಾನು ಯಾವಾಗಲೂ ನನ್ನ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಇದು ಅಂದರೆ ಅಗ್ನಿ ಕಮ್ಮಿ ಆಗೋದ್ರಿಂದ ರೋಗ ಬರ್ತವೆ. ಈ ಅಗ್ನಿ ಕಮ್ಮಿ ಯಾಕಾಗುತ್ತೆ ಅಂತಲೂ ನಾನು ಹೇಳ್ತಾ ಇರ್ತೀನಿ. ಆ್ಯಸಿಡಿಟಿ ಅಮ್ಲಪಿತ್ತ ಆಗಿಬಿಟ್ಟು ಹಸಿವೆ ಕಮ್ಮಿ ಆಗಿ ಬೇರೆ ಬೇರೆ ರೋಗಗಳು ಅವರವರು ಮಾಡೋ ಅಪಥ್ಯಗಳಿಂದ ಒಂದೊಂದು ರೋಗ ಫಿಕ್ಸ್ ಆಗಿ ಒಂದು ಏಜಿಗೆ ಒಂದು 5-6 ವರ್ಷ ಟೈಮ್ ಗ್ಯಾಪ್ ತೊಗೊಂಡು ರೋಗ ಬರ್ತವೆ. ಸೊ ಈ ರೋಗ ಬರಲಿಕ್ಕೆ ಕಾರಣ ಯಾವುದು? ಈ ಪಿತ್ತದಲ್ಲಿ ಕೆಲವು ಲಕ್ಷಣಗಳಿದ್ದಾವೆ, ಅಂದರೆ ಕ್ವಾಲಿಟೀಸ್ ಇದ್ದಾವೆ. ಪಿತ್ತಂ ಸಸ್ನೇಹಂ ತೀಕ್ಷ್ಣೋಷ್ಣಂ ಲಘು ವಿಶ್ರಂ ಸ್ರವಂ ದ್ರವಂ ಅಂತೇಳಿ. ಇದರಲ್ಲಿ ಮೇಜರಾಗಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ 2 ಕ್ವಾಲಿಟಿ ಬೇಕಾಗುತ್ತೆ. ಯಾವುದು? ಒಂದು ತೀಕ್ಷ್ಣ ಉಷ್ಣ ಗುಣಗಳು, ಪಿತ್ತಂ ಸಸ್ನೇಹಂ ತೀಕ್ಷ್ಣ ಉಷ್ಣ ಲಘು ವಿಶ್ರಂ ಸ್ರವಂ ದ್ರವಂ. ಈ ದ್ರವ ಗುಣ ಲಾಸ್ಟಿಗೆ ಅಂದರೆ ಲಿಕ್ವಿಡ್, ಪಿತ್ತದಲ್ಲಿ ಲಿಕ್ವಿಡ್ ಜಾಸ್ತಿ ಆದ್ರೇನು ಇಂಡೈಜೆಷನ್ ಆಗುತ್ತೆ, ಪಿತ್ತದಲ್ಲಿ ಹೀಟ್ ಹೆಚ್ಚಾದ್ರೂ ಇಂಡೈಜೆಷನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಕೆಲವರಿಗೆ ಗ್ಯಾಸ್ಟ್ರಬಲ್ ಇರುತ್ತೆ, ಊಸ್ ಬರ್ತಾ ಇರುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಪಿತ್ತದಲ್ಲಿ ಉಷ್ಣತೆ ಹೆಚ್ಚಾಗ್ಬಿಟ್ಟು ಬಾಡಿ ಕಫ ಕಡಿಮೆ, ಅಂದರೆ ಕಫ ಅಂದರೆ ನೀರಿನಂಶ ಕಡಿಮೆ ಆಗಿ ಗಾಳಿ ಹೆಚ್ಚಾಗುತ್ತೆ. ನೀರು ಆವಿ ಆದರೆ ಹೀಟಿಂದ ಏನು ಬರುತ್ತೆ? ವಾತ ಬರುತ್ತೆ, ಗಾಳಿ ಬರುತ್ತೆ, ಅದಕ್ಕೆ ಊಸ್ ಬಿಡ್ತಾ ಇರ್ತಾರೆ. ಸೊ ಯಾರಲ್ಲಿ ಪಿತ್ತದಲ್ಲಿ ಹುಳಿ ಅಂಶ ಹೆಚ್ಚಿರುತ್ತೆ ಆ ಊಸು ವಾಸನೆ ಬ್ಯಾಡ್ ಸ್ಮೆಲ್ ಬರುತ್ತೆ. ಹುಳಿ ಅಂಶ ಯಾರಿಗಿರುತ್ತೆ ಅವ್ರಿಗೆ ಹುಳಿ ತೇಕ್ ಬರುತ್ತೆ. ಯಾರಿಗೆ ಉಷ್ಣ ಹೆಚ್ಚಾಗಿರುತ್ತೆ ಅವ್ರಿಗೆ ಎದೆ ಉರಿ ಬರುತ್ತೆ. ಹುಳಿ ತೇಕ್ ಎದೆ ಉರಿ ಯಾರಿಗೆ ಹೆಚ್ಚಿರುತ್ತೆ ಅದರಲ್ಲಿ ದ್ರವಗುಣ ಅಂದರೆ ನೀರಿನ ಅಂಶ ಪಿತ್ತದಲ್ಲಿ, ಆಮೇಲೆ ಉಷ್ಣದ ಅಂಶ ಎರಡೂ ಹೆಚ್ಚಿರುತ್ತೆ. ಸೊ ಇದೇನೇನು ಎರಡನ್ನೂ ನಾವು ಸರಿ ಮಾಡಿಬಿಟ್ರೆ ನಿಮ್ಮ ಪಿತ್ತದಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ, ಆವಾಗ ಡೈಜೆಷನ್ ಸರಿ ಆಗುತ್ತೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನಾವು ಯೂಸ್ ಮಾಡೋ ಮಸಾಲೆ. ಇಲ್ಲಿ ಏನು ಮಾಡ್ತೀವಿ ನಾವು ಮಸಾಲೆ ಯಾಕೆ ಊಟದಲ್ಲಿ ಇರಬೇಕಂತ ಹೇಳಿದ್ರೆ ನಮ್ಮ ಡೈಜೆಷನ್ನಲ್ಲಿ ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡ್ತೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀವಿ. ಮಸಾಲೆ ತಿನ್ನೋಕ್ಕೆ ಜನ ಈ ಥರ ಮಸಾಲೆ ಆ ಥರ ಮಸಾಲೆ, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋದು, ಗುಂಟೂರು ಮಿರ್ಚಿ ಅಂತ ಬರುತ್ತೆ, ಭಾಳ ಸ್ಪೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾವು ಊಟದಲ್ಲಿ ಮಿರ್ಚಿ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ಪಿತ್ತದಲ್ಲಿ ಸ್ವಲ್ಪ ಡೈಜೆಸ್ಟ್ ಮಾಡೋ ಅಂಶ ಸ್ವಲ್ಪ ಹೆಚ್ಚಾಗಲಿ ಅಂತ ಹೇಳಿ. ಈ ಉಷ್ಣ ಆಮೇಲೆ ದ್ರವ ಗುಣಗಳು ಪಿತ್ತದಲ್ಲಿ ಹೆಚ್ಚಾಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಡೈಜೆಷನ್ ಆಗುತ್ತೆ. ಈ ಮಸಾಲೆಯಿಂದ ಇವೆರಡು ಜಾಸ್ತಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬೇರೆ ಪಿತ್ತದ ಗುಣಗಳು ಹೆಚ್ಚು ಕಡಿಮೆ ಆಗುತ್ತೆ. ಉಷ್ಣ ತೀಕ್ಷ್ಣ ಗುಣಗಳು ಹೆಚ್ಚಾಯ್ತು ಅಂದರೆ ಪಿತ್ತದಲ್ಲಿ ಸ್ನೇಹ ಅಂಶ ಇರುತ್ತೆ, ಅಂದರೆ ಪ್ರೀತಿ, ಅಂದರೆ ಜಲ್ದಿ ಇರಿಟೇಷನ್ ಬರುತ್ತೆ ಅವ್ರಿಗೆ. ಆ ಇರಿಟೇಷನ್ ಆಗಬಾರ್ದು ಅಂತ ಹೇಳಿದ್ರೆ ಉಷ್ಣತೆ ಹೆಚ್ಚಾಗಬಾರ್ದು. ಸೊ ಈ ಥರ ಇದಿರ್ತವೆ. ಅದಕ್ಕೆ ನಾವು ಮಸಾಲೆನ ನಾವು ಲಿಮಿಟ್ ಮಾಡಬೇಕು. ಉಪ್ಪು ಹುಳಿ ಖಾರನ ಊಟದಲ್ಲಿ ಲಿಮಿಟ್ ಮಾಡಿಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ವರ್ಕೌಟ್ ಮಾಡಿದ್ರೆ ನಿಮ್ಮ ಡೈಜೆಷನ್ ಇಂಪ್ರೂವ್ಮೆಂಟಿಗೆ ಬರುತ್ತೆ. ಅನ್ನೆಸೆಸರಿ ಮೆಡಿಸಿನ್ ಅಂತ ಕೇಳಕ್ಕೆ ಹೋಗಬೇಡಿ ಯಾವುದೇ ಡಾಕ್ಟ್ರಿಗೂ. ಯಾಕಂತ ಹೇಳಿದ್ರೆ ಮೆಡಿಸಿನ್ ಯಾವಾಗಲೂ ಪ್ಲ್ಯಾನ್ ಮೇಲೆ ಬರುತ್ತೆ, ಪ್ಲ್ಯಾನ್ ಮಾಡಬೇಕಾಗುತ್ತೆ. ನೀವೇನು ಮೆಡಿಸಿನ್ ಕೊಟ್ಟರು ರಿಸಲ್ಟ್ ಬರಲ್ಲ. ಸೊ ನಿಮಗೆ ಇದರಲ್ಲಿ ಯಾರಿಗೇನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನೀವು DM ಮಾಡ್ಬೋದು. ಆಮೇಲೆ ನನಗೆ ಫಾಲೋ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.